ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಬಂತು ನೋಡಿ ಇವಾಗಲೇ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ನಾಳೆ ಆಗಸ್ಟ್ 15 ಆಗಿದ್ದುದರಿಂದ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಕನ್ಫರ್ಮ್ ಆಗಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಾಯಿತು ಸ್ನೇಹಿತರೆ. ಅದೇ ರೀತಿಯಾಗಿ ಕನ್ಫರ್ಮ್ ಆಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಕಡೆಯಿಂದ ಕೊಟ್ಟಿರುವಂಥ ಲಿಸ್ಟಲ್ಲಿ ಸ್ನೇಹಿತರೆ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಕನ್ಫರ್ಮ್ ಆಗಿ ನಾಳೆ ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಅವರವರ ಖಾತೆಗಳಿಗೆ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದರೆ ಉಳಿದಂಥ 19 ಜಿಲ್ಲೆಗಳಿಗೆ ಮಾತ್ರ. ಹೌದು ಸ್ನೇಹಿತರೆ, ಇನ್ನುಳಿದ 19 ಜಿಲ್ಲೆಗಳ ಪಿಂಚಣಿದಾರರು ಯಾರ್ಯಾರು ಇದ್ದಿದ್ದೀರಲ್ಲವೋ ಅವರಿಗೆ ಮಾತ್ರ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತೇನಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಉಳಿದಂಥ 19 ಜಿಲ್ಲೆಗಳ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಮಾಹಿತಿ ಅಂತ ಹೇಳಿದರೆ ಸ್ನೇಹಿತರೆ ಖಂಡಿತವಾಗಿ ಕೂಡ ತಪ್ಪಾಗಲ್ಲ. ಹೌದು ಸ್ನೇಹಿತರೆ, ಅದೇ ರೀತಿಯಾಗಿ ಬಹಳಷ್ಟು ಜನ ಅಂಗವಿಕಲರು ಕೂಡ ಕಮೆಂಟ್ ಮಾಡ್ತಾ ಇದ್ರು, ನಮಗೂ ಕೂಡ ಇನ್ನೂವರೆಗೂ ಹಣವನ್ನೇ ಕೂಡ ಬಂದಿಲ್ಲ ಸರ್ ಅಂತ ಬಹಳಷ್ಟು ಜನ ಅಂಗವಿಕಲರು ಕೂಡ ಕಮೆಂಟ್ ಮಾಡ್ತಾ ಇದ್ರು. ಹೌದು ಸ್ನೇಹಿತರೆ, ಅವರಿಗೆ ಕೂಡ ಒಂದು ಲಿಸ್ಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಕನ್ಫರ್ಮ್ ಆಗಿ ಅವರಿಗೆ ಕೂಡ ಉಳಿದಂಥ 15 ಜಿಲ್ಲೆಗಳಿಗೆ ಮಾತ್ರ ಖಂಡಿತವಾಗಿ ಹಣವನ್ನು ಜಮಾ ಆಗುತ್ತೆ ಅಂತೆ. ಹೌದು ಸ್ನೇಹಿತರೆ, ಪಿಂಚಣಿದಾರರಿಗೆ 19 ಜಿಲ್ಲೆಗಳಿಗೆ ಹಣವನ್ನು ಜಮಾ ಆಗುತ್ತೆ ಅಂತೆ ಮತ್ತು ಅದೇ ರೀತಿಯಾಗಿ ಅಂಗವಿಕಲರಿಗೆ 15 ಜಿಲ್ಲೆಗಳಿಗೆ ಕೂಡ ಹಣವನ್ನು ಜಮಾ ಆಗುತ್ತೆ ಅಂತ ಸ್ನೇಹಿತರೆ. ಹೌದು ಸ್ನೇಹಿತರೆ, ಕನ್ಫರ್ಮ್ ಆಗಿ ರಾಜ್ಯ ಸರ್ಕಾರ ಕಡೆಯಿಂದ ಇಷ್ಟೊಂದು ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಮಾತ್ರ ಭರ್ಜರಿ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ತಪ್ಪಾಗಲ್ಲ. ಮತ್ತು ಅದೇ ರೀತಿಯಾಗಿ ಕನ್ಫರ್ಮ್ ಆಗಿ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರೆ ಅಂಗವಿಕಲರಿಗೆ ಮತ್ತು ಅದೇ ರೀತಿಯಾಗಿ ಪಿಂಚಣಿದಾರರಿಗೆ ಮತ್ತು ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರೆ ಮತ್ತು ಅದೇ ರೀತಿಯಾಗಿ ಭಾಳಷ್ಟು ಜನ ಪಿಂಚಣಿದಾರರು ನಮಗೆ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಬಂದಿಲ್ಲ ಮತ್ತು ನಮಗೆ 4 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಬಂದಿಲ್ಲ ಅಂತ ಭಾಳಷ್ಟು ಜನ ಪಿಂಚಣಿದಾರರು ಕಮೆಂಟ್ ಮಾಡ್ತಾ ಇದ್ದಾರೆ. ಅವರಿಗೆ ಮಾತ್ರ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ಕೂಡ ತಪ್ಪಾಗಲ್ಲ ಸ್ನೇಹಿತರೆ. ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಿರುವ ಈ ಲಿಸ್ಟಲ್ಲಿ ಸ್ನೇಹಿತರೆ ಅಂಗವಿಕಲರಿಗೂ ಕೂಡ ಗುಡ್ ನ್ಯೂಸ್ ಇದೆ ಮತ್ತು ಅದೇ ರೀತಿಯಾಗಿ ಪಿಂಚಣಿದಾರರಿಗೆ ಕೂಡ ಗುಡ್ ನ್ಯೂಸ್ ಇದೆ. ತಪ್ಪದೆ ಭರ್ಜರಿ ಗುಡ್ ನ್ಯೂಸ್ ಅಂತ ಮಾಹಿತಿ ಅಂತ ಹೇಳಿದ್ರೆ ಸ್ನೇಹಿತರೆ ಖಂಡಿತವಾಗಿ ತಪ್ಪಾಗಲ್ಲ ಸ್ನೇಹಿತರೆ. ಪಿಂಚಣಿದಾರರಿಗೆ ಆ ಉಳಿದಂಥ 19 ಜಿಲ್ಲೆಗಳ ಹೆಸರೇನು ಮತ್ತು ಕನ್ಫರ್ಮ್ ಆಗಿ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಅದೇ ರೀತಿಯಾಗಿ ಕೂಡ ಅಂಗವಿಕಲರಿಗೆ ಕೂಡ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರೆ ಮತ್ತು ಉಳಿದಂಥ ಆ 15 ಜಿಲ್ಲೆಗಳ ಹೆಸರೇನು ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ಅದರ ಮುಂದಿರುವ ಬೆಲ್ ಐಕನನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ವಿಡಿಯೋ ಬರಲಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಹಂತವಾಗಿ ಸರಿಯಾದ ಮಾಹಿತಿ ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಂಥ ಪಿಂಚಣಿದಾರರಿಗೆ ಮೊದಲಿಗೆ ಯಾವಾಗ ಹಣವನ್ನು ಜಮಾ ಮಾಡುತ್ತಾರೆ ಅಂತ ಕನ್ಫರ್ಮ್ ಮಾಹಿತಿ ಗೊತ್ತಾಗಿದೆ ಸ್ನೇಹಿತರೆ. ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಆಗುತ್ತೆ ಸ್ನೇಹಿತರೆ. ಆದರೆ ಎಷ್ಟು ಕಂತಿನ ಹಣವನ್ನು ಕೂಡ ಜಮಾ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ ಕನ್ಫರ್ಮ್ ಆಗಿ ಅಂಗವಿಕಲರಿಗೆ ಕನ್ಫರ್ಮ್ ಆಗಿ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡುತ್ತಾರೆ ಅಂತ ತಿಳಿದುಕೊಂಡು ಬರೋಣ. 15 ಜಿಲ್ಲೆಗಳ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಆ 15 ಜಿಲ್ಲೆಗಳ ಹೆಸರೇನಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಮೊದಲನೇ ಜಿಲ್ಲೆದಾಗಿ ಬಳ್ಳಾರಿ ಜಿಲ್ಲೆ, ಕೊಡಗು ಜಿಲ್ಲೆ, ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ರಾಮನಗರ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಿರುವ ಅಂಗವಿಕಲರ ಲಿಸ್ಟಲ್ಲಿ ಸ್ನೇಹಿತರೆ ಈ 15 ಜಿಲ್ಲೆಗಳಿಗೆ ಮಾತ್ರ ಕನ್ಫರ್ಮ್ ಆಗಿ ಹಣವನ್ನು ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ.
ಸ್ನೇಹಿತರೆ ಅದೇ ರೀತಿಯಾಗಿ ಕೇಳೋದಾದರೆ ಅಂಗವಿಕಲರಿಗೆ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಬರುತ್ತೆ ಸರ್ ಅಂತ ಕೇಳಿದ್ರೆ ಸ್ನೇಹಿತರೆ ಅಂಗವಿಕಲರಿಗೆ ಜಾಸ್ತಿ ತಿಂಗಳಿನ ಪೆಂಡಿಂಗ್ ಹಣವನ್ನು ಇಟ್ಟುಕೊಂಡಿದ್ದಿಲ್ಲ. ಆದರೆ ಕೆಲವರಿಗೆ 1 ತಿಂಗಳಿನ ಪೆಂಡಿಂಗ್ ಹಣವನ್ನು ಜಮಾ ಮಾಡಿಲ್ಲ, ಇನ್ನು ಕೆಲವರಿಗೆ ಮಾತ್ರ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡಿಲ್ಲ. ಹೌದು ಸ್ನೇಹಿತರೆ, ಕನ್ಫರ್ಮ್ ಆಗಿ ಅಂಗವಿಕಲರಿಗೆ ಮಾತ್ರ 1 ಕಂತಿನ ಹಣವನ್ನು ಕೂಡ ಇಟ್ಟುಕೊಳ್ಳಲಾರದೆ ಸ್ನೇಹಿತರೆ ಕನ್ಫರ್ಮ್ ಆಗಿ ಅವರವರಿಗೆ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಬರಬೇಕಿತ್ತು ಅಲ್ಲವೋ ಸ್ನೇಹಿತರೆ ಅವರವರ ಖಾತೆಗಳಿಗೆ ಅಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರಂತೆ ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಕೂಡ ಪಿಂಚಣಿದಾರರಿಗೆ ಕೂಡ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರೆ ಅಂತ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಸ್ನೇಹಿತರೆ ಆ ಉಳಿದಂಥ 19 ಜಿಲ್ಲೆಗಳ ಹೆಸರೇನು ಅಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ. ಮೊದಲೇ ಜಿಲ್ಲೆದಾಗಿ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ, ರಾಯಚೂರು ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಹಾವೇರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಹಾಸನ ಜಿಲ್ಲೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಈ 19 ಜಿಲ್ಲೆಗಳ ಪಿಂಚಣಿದಾರರಿಗೆ ಮಾತ್ರ ಕನ್ಫರ್ಮ್ ಆಗಿ ಅವರವರ ಖಾತೆಗಳಿಗೆ ಹಣವನ್ನು ಜಮಾ ಮಾಡುತ್ತೇನಂತ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ CM DK ಶಿವಕುಮಾರ್ ಸರ್ ಮತ್ತು ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಮೋದಿ ಸರ್ ಕಡೆಯಿಂದ ಕೊಟ್ಟಿರುವ ಲಿಸ್ಟಲ್ಲಿ ಸ್ನೇಹಿತರೆ ಕನ್ಫರ್ಮ್ ಆಗಿ ಈ 19 ಜಿಲ್ಲೆಗಳ ಪಿಂಚಣಿದಾರರಿಗೆ ಹಣವನ್ನು ಜಮಾ ಮಾಡುತ್ತಾರಂತೆ. ಮತ್ತು ಅದೇ ರೀತಿಯಾಗಿ ಕೂಡ ಅಂಗವಿಕಲರಿಗೆ 15 ಜಿಲ್ಲೆಗಳಿಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ ಸ್ನೇಹಿತರೆ ಬನ್ನಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡದೆ ಕೂಡ ಕನ್ಫರ್ಮ್ ಆಗಿ ಅಂಗವಿಕಲರಿಗೆ ಎಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರಂತ ತಿಳಿದುಕೊಂಡು ಬರೋಣ ಸ್ನೇಹಿತರೆ ಅಂಗವಿಕಲರಿಗೆ ಕನ್ಫರ್ಮ್ ಆಗಿ ಕೆಲವರಿಗೆ ಮಾತ್ರ 4 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡಿಲ್ಲ, ಇನ್ನು ಕೆಲವರಿಗೆ 3 ತಿಂಗಳಿನ ಪೆಂಡಿಂಗ್ ಹಣ ಮತ್ತು ಇನ್ನು ಕೆಲವರಿಗೆ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಕೂಡ ಜಮಾ ಮಾಡಿಲ್ಲ ಸ್ನೇಹಿತರೆ ಮೊದಲೇದಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮಗೆ ಏನಾದರೂ 4 ತಿಂಗಳಿನ ಪೆಂಡಿಂಗ್ ಹಣವನ್ನು ಬಂದಿಲ್ಲ ಅಂತ ಅಂದರೆ ಸ್ನೇಹಿತರೆ ನಿಮಗೆ 1 ತಿಂಗಳಿನ ಪೆಂಡಿಂಗ್ ಹಣವನ್ನು ಇಟ್ಟುಕೊಂಡು 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಾರೆ. ಹೌದು ಸ್ನೇಹಿತರೆ, 4,500 ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡುತ್ತಾರೆ. ಏನಾದರೂ ನಿಮಗೆ 3 ತಿಂಗಳಿನ ಪೆಂಡಿಂಗ್ ಹಣವನ್ನು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ನಿಮಗೆ ಕೇವಲ ಉಳಿದಂಥ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಮಾತ್ರ ಬರುತ್ತೆ. ಆದರೆ ರಾಜ್ಯ ಸರ್ಕಾರ ಕಡೆಯಿಂದ ಜಾಸ್ತಿ ತಿಂಗಳಿನ ಪೆಂಡಿಂಗ್ ಹಣವನ್ನು ಜಮಾ ಮಾಡೋಕ್ಕೆ ಆಗೋದಿಲ್ಲ. ಆದರೆ 1 ತಿಂಗಳಿನ ಪೆಂಡಿಂಗ್ ಹಣವನ್ನು ಇಟ್ಟುಕೊಂಡು ಹಣವನ್ನು ಜಮಾ ಮಾಡುತ್ತೇನೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಕಡೆಯಿಂದ 2 ತಿಂಗಳಿನ ಪೆಂಡಿಂಗ್ ಹಣವನ್ನು ಪಿಂಚಣಿದಾರರಿಗೆ ಯಾವ ಮಹಿಳೆಯರಿಗೆ ಜಮಾ ಆಗಬೇಕು ಮತ್ತು ಪುರುಷರಿಗೆ ಅಂತ ಹೇಳಿದ್ರೆ ಅವರವರ ಖಾತೆಗಳಿಗೆ ಖಂಡಿತವಾಗಿ ಅಷ್ಟು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಸ್ನೇಹಿತರೆ ನಿಮಗೆ ಏನಾದರೂ ನಮ್ಮ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಮುಂದಿರೋ ಬೆಲ್ ಐಕನನ್ನು ಆಲ್ ಸೆಟ್ ಮಾಡೋದು ಕೂಡ ಮರಿಬೇಡಿ ಸ್ನೇಹಿತರೆ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಯಾವುದೇ ರೀತಿಯಾಗಿ ನ್ಯೂ ಅಪ್ಡೇಟ್ ವಿಡಿಯೋ ಬರಲಿ ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ. ಬಾಯ್ ವೀಕ್ಷಕರೇ.